ಗಾಂಧಿಯವರು ವಂದೇ ಮಾತರಂ ಗೀತೆ ಹಾಡುವಾಗ ಅರ್ಧಕ್ಕೆ ಅದನ್ನು ಸ್ಟಾಪ್ ಮಾಡಿ ಅನ್ನೋ ರೀತಿಯಲ್ಲಿ ಸನ್ನೆ ಮಾಡಿರುವಂತಹ ವಿಚಾರ ಈಗ ಸಾಕಷ್ಟು ವಿವಾದವನ್ನು ಪಡೆದುಕೊಳ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಿಜೆಪಿಯ ನಾಯಕರು ಸೋನಿಯಾ ಗಾಂಧಿ ವಿರುದ್ಧ ದೂರು ಕೂಡ ಕೊಟ್ಟಿದ್ದಾರೆ. ಕ್ಷಮೆ ಕೇಳಬೇಕು ಅಂತೆಲ್ಲ ಆಗ್ರಹ ಮಾಡ್ತಿದ್ದಾರೆ. ಈಗ ಈ ವಿಚಾರಕ್ಕೆ ರಿಯಾಕ್ಟ್ ಮಾಡಿರೋ ಕರ್ನಾಟಕ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು, ಇದು ಬೇರೆ ಏನೂ ಅಲ್ಲ, ಕೇವಲ ಜನರ ಗಮನವನ್ನ ಬೇರೆ ಕಡೆ ಸೆಳೆಯೋ ತಂತ್ರ. ದೂರು ಕೊಡೋದಕ್ಕೆ ಅವರು ಇಷ್ಟು ಉತ್ಸುಕರಾಗಿದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರೋ ವಿಡಿಯೋಗಳ ಪ್ರಕಾರ ಕಾರ್ಯಕ್ರಮದಿಂದ ಹೊರಗೆ ಹೋಗಿದ್ದಂತೆ ಕಾಣೋ ಬಾನ್ಸುರಿ ಸ್ವರಾಜ್ ವಿರುದ್ಧ ದೂರು ಕೊಡಬೇಕಾಗಿತ್ತು. ಬಿಜೆಪಿ ಆಗಲಿ, ಮೋರ್ಚಾ, ಎಬಿವಿಪಿ ಅಥವಾ ಆರ್ಎಸ್ಎಸ್ ಆಗಲಿ ನಮಗೆ ದೇಶಭಕ್ತರು ಅಥವಾ ದೇಶದ್ರೋಹಿಗಳು ಅನ್ನೋ ಪ್ರಮಾಣ ಪತ್ರ ನೀಡೋ ಅಗತ್ಯ ಅವರಿಗಿಲ್ಲ. ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಜನರು ಏನೂ ಮಾಡಿಲ್ಲ. ಅವರ ರಾಜಕೀಯ ಮಾರ್ಗದರ್ಶಕರು 52 ವರ್ಷಗಳ ಕಾಲ ರಾಷ್ಟ್ರ ಧ್ವಜವನ್ನೇ ಹಾರಿಸಿರಲಿಲ್ಲ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. Nothing but attention diversion tactics. And if they are so keen to file cases, first they should also file against Miss Swaraj, right? Miss Basuri Swaraj. She walked out apparently. That's what the social media videos show that. Why there is no cases filed against them by the BJP Yuva Morcha? And whether it's BJP Yuva Morcha, ABVP or whether it is RSS, we don't need certificates of being national or anti-national from them. These are the same people who have not done anything for the freedom struggle. Their political mentors didn't even hoist the flag for 52 years. The BJP is just interested in weaponizing these things, the national song, the national anthem, everything they want to weaponize. So whatever it is, there is absolutely, they can file how many other cases they want. We don't need any certificate of Desh Bhakti from these people. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.